ಕಾಂಗ್ರೆಸ್ ಸಮುದಾಯದ ಕಾಂಗ್ರೆಸ್ ಪಕ್ಷದ ಪ್ರಬಲ ಸಮುದಾಯವೊಂದರ ನಾಯಕರಾದಂತಹ ಸನ್ಮಾನ್ಯ ಮಲ್ಲಿಕಾರ್ಜುನ ಖರ್ಗೆಯವರ ಪರಿವಾರದ 3 ಸಚಿವರ ಕುತಂತ್ರದಿಂದಾಗಿ ಸಿದ್ದರಾಮಯ್ಯನವರು ಏಕಸದಸ್ಯ ಆಯೋಗದ ನೇಮಿಸುವುದರ ಮುಖಾಂತರ ಸಾಮಾಜಿಕವಾಗಿ, ಆರ್ಥಿಕವಾಗಿ, ಶೈಕ್ಷಣಿಕ ಅಸಮಾನತೆಯಿಂದ ಬಾಣಲೆಯಲ್ಲಿ ಬೇಯುತ್ತಿರುವ ಮಾದಿಗ ಸಮುದಾಯವನ್ನ ನೇರವಾಗಿ ಕಾಂಗ್ರೆಸ್ ಪಕ್ಷ ಬೆಂಕಿಗೆ ದೂಡಿದೆ ಎಂದು ಕರ್ನಾಟಕ ಮಾದಾರ ಚೆನ್ನಯ್ಯ ಸೇನೆ ಮತ್ತು ಕುರುಗೋಡಿನ ಎಲ್ಲ ಹಿರಿಯರ ಸಮ್ಮುಖದಲ್ಲಿ ಕಾಂಗ್ರೆಸ್ ಪಕ್ಷದ ಈ ಬೂಟಾಟಿಕೆ, ಈ ನಾಟಕದ ಚುನಾವಣೆ ಹೊತ್ತಿನಲ್ಲಿ ಈ ನಾಟಕವನ್ನ ಇದು ಹೊಸ ನಾಟಕ ಮತ್ತು ಚುನಾವಣೆ ಹೊತ್ತಿನಲ್ಲಿ ಹೂಡಿದ ಒಂದು ಕಾಂಗ್ರೆಸ್ನ ಮೋಸದಾಟ ಅಂತೇಳಿ ನಾವಿವತ್ತು ವ್ಯಾಖ್ಯಾನ ಮಾಡಬೇಕಾಗುತ್ತೆ. ಸರ್ವೋಚ್ಚ ನ್ಯಾಯಾಲಯದ ತೀರ್ಪು ಕಳೆದ 1 ತಿಂಗಳಿಂದ ಆಗಸ್ಟ್ 1ರಿಂದ ಜಾರಿ ಆದ್ಮೇಲೆ ರಾಜ್ಯದಲ್ಲಿ ನೇಮಕಾತಿ ಪ್ರಕ್ರಿಯೆಗಳಿಗೆ ಅವಸರವಾಗಿ ಪ್ರಬಲ ಸಮುದಾಯದ ನಾಯಕರು, ಅದರಲ್ಲಿ ವಿಶೇಷವಾಗಿ ಹೈದರಾಬಾದ್ ಕರ್ನಾಟಕದ ಎಲ್ಲ ನೇಮಕಾತಿ ಪ್ರಕ್ರಿಯೆಗಳು ಕಟ್ಟಿ ಹಾಕಿ ಅವರನ್ನು ಸಿದ್ದರಾಮಯ್ಯನವರನ್ನ ನಿಶಕ್ತಿಗೊಳಿಸಿದ್ದಾರೆ. ಈ ಕಾರಣಕ್ಕಾಗಿ ಇವತ್ತು ಶೋಷಿತರ ಹೆಸರಿನಲ್ಲಿ ಏನು ಅಧಿಕಾರಕ್ಕೆ ಬಂದಂತ ಸಿದ್ದರಾಮಯ್ಯನವ್ರನ್ನ ಅಧಿಕಾರ ಮಾಡಲಿಕ್ಕೆ ಬಿಡ್ತಕ್ಕಂಥ ಯಾವ ಅವಕಾಶಗಳು ಕೂಡ ಕಾಂಗ್ರೆಸ್ ಪಕ್ಷದಲ್ಲಿ ಇಲ್ಲ. ಅವರಿಗೆ ನಮ್ಮ ಬಗ್ಗೆ ಬದ್ಧತೆ ಇದೆ, ವಿಶೇಷವಾಗಿ ಅಭಿಮಾನ ಇದೆ. ಈ ಸಮುದಾಯಗಳನ್ನ ಮೇಲೆ ಹತ್ತಕ್ಕಂಥ ಪ್ರಕ್ರಿಯೆಗೆ ಅವ್ರಿಗೂ ಇದೆ. ಗ್ರಾಮೀಣ ಭಾಗದಲ್ಲಿ ಬಂದಂತ ಸಿದ್ದರಾಮಯ್ಯನವರಿಗೆ ಅಸಮಾನತೆ ಬಗ್ಗೆ ಸ್ಪಷ್ಟವಾಗಿ ಗೊತ್ತಿದೆ. ಆದರೆ ಪ್ರಬಲ ಸಮುದಾಯಗಳು ಸದಾಶಿವ ಆಯೋಗ ಇರ್ಬೋದು ಅಥವಾ ಬೇರೆ ಯಾವುದೇ ಹಿಂದುಳಿದ ವರ್ಗದ ಆಯೋಗವನ್ನ ಜಾರಿ ಮಾಡಲೇ ಬಿಡ್ತಕ್ಕಂಥ ಕೆಲಸ ಈ ರಾಜ್ಯದಲ್ಲಿ ಮಾಡಕ್ ಬಿಡ್ತಾ ಇಲ್ಲ. ನಾವು ಸಿದ್ದರಾಮಯ್ಯನವ್ರಿಗೆ ಹೇಳ್ತೇವೆ, ನೇರವಾಗಿ ಎಂಪೆರಿಕಲ್ ಡಾಟಾ ಹೆಸರಿನಲ್ಲಿ ಮಾದಿಗರನ್ನ ಮೋಸ ಮಾಡಬೇಡ್ರಿ. ನೀವು ಇನ್ನೆಷ್ಟು ದಿವಸ ಮೋಸ ಮಾಡ್ತೀರಿ ಸಿದ್ದರಾಮಯ್ಯನವರೇ? ದಯಮಾಡಿ ಇದನ್ನ ಕೂಡಲೇ ಆಯೋಗವನ್ನ ಏನು ಆಯೋಗ ನೇಮಕ ಮಾಡ್ತೀವಿ ಅಂತ ಹೇಳ್ತಕ್ಕಂಥದ್ದು ಇನ್ನೂ ಇವರಿಗೆ ಆಯೋಗ ನೇಮಕ ಆಗಿಲ್ಲ. ನೀವೇನು ಕ್ಯಾಬಿನೆಟ್ ಸಬ್ ಕಮಿಟಿ ಮಾಡಲಿಕ್ಕೆ ಒಪ್ಪದೇ ಕಾರಣಕ್ಕಾಗಿ ಇವತ್ತು ಆಯೋಗ ಕಣ್ಣೊರೆಸೋ ತಂತ್ರ ಇದು ಮ್ಯಾಜಿಕ್ ಏನು ಹೊಸ ನಾಟಕ ಶುರು ಮಾಡಿ ಮತ್ತೊಂದು ಅಷ್ಟು ವರ್ಷ 5 ವರ್ಷ, ಈಗ 10 ವರ್ಷ ಇದು ಮಾಡಿದೆ, 30 ವರ್ಷ ಆಗಿದೆ. ಮತ್ತೊಂದು 5 ವರ್ಷ ಈ ಸಮುದಾಯಗಳನ್ನ ಮೂಲೆಗೆ ತಳ್ತಕ್ಕಂಥ ವ್ಯವಸ್ಥಿತ ಷಡ್ಯಂತ್ರದ ಭಾಗ ಅಂತೇಳಿ ನಾವು ಈ ಮೂಲಕ ಹೇಳ್ತಾ ಇದೀವಿ. ಕೂಡಲೇ ಸಮುದಾಯದ ಎಲ್ಲರೂ ಇದ್ರ ಬಗ್ಗೆ ಜಾಗೃತರಾಗಬೇಕಾಗಿದೆ, ಶಿಕ್ಷಣವಂತರಾಗಬೇಕಾಗಿದೆ. ಸಾಮಾಜಿಕವಾಗಿ ನಡೀತಕ್ಕಂಥ ಎಲ್ಲ ದೌರ್ಜನ್ಯಗಳ ಜೊತೆಗೆ ಶೈಕ್ಷಣಿಕ ಜಾಗೃತಿ ಆಗಬೇಕಾಗಿದೆ. ಕೂಡಲೇ ಈ ಆಯೋಗವನ್ನ ಹೊರಗೆ ತೆಗೆಯಬೇಕು. ಹರಿಯಾಣ ಮಾದರಿಯಲ್ಲಿ ಸದನದಲ್ಲಿ ಮಸೂದೆ ಒಳ ಮೀಸಲಾತಿ ಪ್ರಕ್ರಿಯೆಗೆ ಫಸ್ಟ್ ಜಾರಿ ಮಾಡಿ ಅನೌನ್ಸ್ ಮಾಡಿ ನಂತರ ಅದರ ಪ್ರಕ್ರಿಯೆಗೆ ಏನ್ ಬೇಕು ದತ್ತಾಂಶ ಸಂಗ್ರಹ ಮಾಡುವ ಪ್ರಕ್ರಿಯೆಗೆ ಚಾಲನೆ ಕೊಡಬೇಕಂತ ಈ ಮೂಲಕ ನಾನು ಸನ್ಮಾನ್ಯ ಸಿದ್ದರಾಮಯ್ಯನವ್ರು ಹೇಳ್ತೇನೆ. ಅದೇ ರೀತಿಯಾಗಿ ಉಪಚುನಾವಣೆಯಲ್ಲಿ ಮಾದಿಗರು ಏನಿದ್ದಾರೆ, ಕೇಂದ್ರ ಸರ್ಕಾರ ಬಂದ ಮೇಲೆ ನರೇಂದ್ರ ಮೋದಿ ಅವರು ಇಡೀ ವಿಶ್ವ ಮಾದಿಗ ಸಮಾವೇಶ ಆದಂತ ಸಿಕಂದ್ರಾಬಾದಿಗೆ ಬಂದರು. ಇದು ಒಂದು ದೊಡ್ಡ ಐತಿಹಾಸಿಕವಾದಂಥದ್ದು. ಅದಕ್ಕೆ ಕಾರಣ ಅವ್ರಿಗಿರೋ ಸಾಮಾಜಿಕ ಪರಿಕಲ್ಪನೆ. ಹುಷಾರ್ ಮೆಹ್ತಾ ಅಂತಕ್ಕಂಥವರು ಕೇಂದ್ರ ಸರ್ಕಾರ ಅಟಾರ್ನಿ ಜನರಲ್ ಅವ್ರ ಮುಖಾಂತರ ಅಫಿಡವಿಟ್ ಹಾಕಿಸಿ ಇವತ್ತು ಕೇಂದ್ರದಲ್ಲಿ, ಇವತ್ತು ದೇಶದಲ್ಲಿ ಒಳ ಮೀಸಲಾತಿ ಜಾರಿಗೆ ಬರ್ಬೇಕಂತ ಕಾರಣ ಅವ್ರಿಗಿರೋ ಬದ್ಧತೆ. ಆ ಕಾರಣಕ್ಕಾಗಿ ಮಂದ್ಯ ಕೃಷ್ಣ ಮಾದಿಗ ಅವರು 7 ಸಾರಿ ಅವ್ರನ್ನ ನರೇಂದ್ರ ಮೋದಿ ಅವ್ರನ್ನ ಸೇರಿದಂತೆ ಅನೇಕರನ್ನ ಭೇಟಿಯಾಗಿ ಏನು ಉಷಾ ಮೆಹ್ತಾ ಅವ್ರನ್ನ ಅಟಾರ್ನಿ ಜನರಲ್ ಅವ್ರ ಕೇಂದ್ರ ಸರ್ಕಾರದ ಅಟಾರ್ನಿ ಜನರಲ್ ಅಫಿಡವಿಟ್ ಕೊಟ್ಟಿರೋದಕ್ಕಾಗಿ ಏಕಪಕ್ಷೀಯವಾಗಿ ಇವತ್ತು ನ್ಯಾಯಾಲಯದಲ್ಲಿ 7 ಸದಸ್ಯರ ನ್ಯಾಯಪೀಠ ನಮಗೆ ಹೆಸರು ಕೊಟ್ಟಿದೆ. ಆ ಕಾರಣಕ್ಕಾಗಿ ಯಾರು ನಮ್ಮ ಪರವಾಗಿದ್ದಾರೆ ಅವರನ್ನು ಗೌರವಿಸ್ತಕ್ಕಂಥ ಕೆಲಸ ನಾವು ಯಾವುದೇ ಪಕ್ಷದ ಪರವಾಗಿಲ್ಲ. ಪಕ್ಷ ನಮ್ಮನ್ನು ಗೌರವಿಸಿದ್ದು ನಮಗೆ ಸ್ಥಾನಮಾನಗಳನ್ನು ಕೊಡ್ತಕ್ಕಂಥ ಪ್ರಕ್ರಿಯೆಗೆ ಆಗಬೇಕು. ಈ ಸಮುದಾಯಗಳು ಏನಿವತ್ತು ಎಲೆಕ್ಷನ್ ಚುನಾವಣೆ 3 ಸಂಡೂರು ಆಗಿರ್ಬೋದು, ಶಿಗ್ಗಾಂವ್ ಆಗಿರ್ಬೋದು, ಚನ್ನಪಟ್ಟಣದಲ್ಲಿ ಕಾಂಗ್ರೆಸ್ ಏನು ಅಂಬೇಡ್ಕರ್ ಅಂತವ್ರನ್ನ ಮಹಾನ್ ಈ ದೇಶಕ್ಕೆ ಸಂವಿಧಾನ ಕೊಟ್ಟಂತವ್ರನ್ನ ಕೊನೆಗಾಲದಲ್ಲಿ ಅವರು ವಿಧಿವಶರಾದ್ಮೇಲೆ ದೆಹಲಿ ರಾಜ್ಘಾಟ್ನಲ್ಲಿ ಶವ ಸಂಸ್ಕಾರಕ್ಕೆ ಒಂದು ಜಡಿ ಜಾಗ ಕೊಡಲ್ಲ, 6-7 ಜಾಗ ಕೊಡಲ್ಲ ಅಂತ ಕಾಂಗ್ರೆಸ್ ಪಕ್ಷ ಇವತ್ತು ಮೀಸಲಾತಿ ಪರವಾಗಿ ನಾನಿದ್ದೀನಿ ಅಂತ ನಾಟಕ ಮಾಡ್ತದೆ. ಅದೇ ರೀತಿಯಾಗಿ ಸಂವಿಧಾನ ಸಮಿತಿ ರಚನಾ ಸಮಿತಿಗೆ ಸದಸ್ಯರಾಗ್ತಕ್ಕಂಥ ಅಂಬೇಡ್ಕರ್ ಅವರನ್ನ ದೇಶ ವಿಭಜನೆ ಆದ್ಮೇಲೆ ಅದನ್ನ ಪೂರ್ವ ಪಾಕಿಸ್ತಾನಕ್ಕೆ ಸೇರಿಸಿದ್ದು ಇದೇ ಕಾಂಗ್ರೆಸ್ನವರು. ಅದೇ ರೀತಿಯಾಗಿ ಅಂಬೇಡ್ಕರ್ ಅವರು ಚುನಾವಣೆ ನಿಂದಿಸಿ ಒಬ್ಬ ಶಾಲಾ ಗುಮಾಸ್ತ, ಶಾಲಾ ಬೆಲ್ಲು ಹೊಡೆಯತಕ್ಕಂಥ ನಾರಾಯಣ್ ಡಾಗೆ ಅವರಿಂದ ಚುನಾವಣೆಯಲ್ಲಿ ಸೋಲಿಸಿದ್ದು ಇದೇ ಕಾಂಗ್ರೆಸ್. ಈ ಕಾರಣಕ್ಕಾಗಿ ಮಾದಿಗರ ಅಸ್ತಿತ್ವ ಕಾಂಗ್ರೆಸ್ನಲ್ಲಿದೆ. ಮಾದಿಗರು ಕಾಂಗ್ರೆಸ್ ಪಕ್ಷ ಮೀಸಲಾತಿ ವಿರೋಧ ಪಕ್ಷ, ಸಮಾನತೆಯ ವಿರೋಧ ಪಕ್ಷ.
ಸಮಾಜದ ವಿರೋಧ ಪಕ್ಷ ಏನೇನಿದ್ರೆ ಅದು ಕಾಂಗ್ರೆಸ್ ಪಕ್ಷ ಅಂತ ನಾವು ನೇರವಾಗಿ ಹೇಳಕ್ಕೆ ಇಷ್ಟಪಡ್ತೇವೆ. ಇವತ್ತು ಸುಪ್ರೀಂ ಕೋರ್ಟ್ ನಮ್ಮೆಲ್ಲರ ಪರವಾಗಿ ಒಳ ಮೀಸಲಾತಿಯನ್ನ ಜಾರಿ ತರ್ತಕ್ಕಂಥ ಕೆಲಸ ಆಯಾ ರಾಜ್ಯಗಳಿಗೆ ಕೊಟ್ಟಿರ್ತೀವಿ. ಆಯಾ ರಾಜ್ಯಗಳು ಆ ಒಂದು ಒಳ ಮೀಸಲಾತಿಯನ್ನ ಜಾರಿ ತರಬಹುದು ಅಂತ ಸುಪ್ರೀಂ ಕೋರ್ಟ್ ಅನ್ನ ಹೇಳಿದೆ, ಅಲ್ಲಿ ಸೆಂಟ್ರಲ್ ಅನ್ನ ಸಹಿತ ಹೇಳಿದೆ. ಆ ಒಂದು ನಿಟ್ಟಿನಲ್ಲಿ ಈಗಾಗಲೇ ಚುನಾವಣೆಗಳ ಮುಗಿದ ನಂತರ ಈ ಏನು ಕೆಲ ರಾಜ್ಯಗಳು ಈ ಇಡೀ ನಮ್ಮ ಭಾರತದಲ್ಲೇ ಮೊದಲು ಈ ಕೆಲಸ ಮಾಡ್ತೀವಿ ಅಂತೇಳಿ ಆಂಧ್ರದವರು ಹೇಳಿದ್ರು, ಕರ್ನಾಟಕದಲ್ಲಿ ಹೇಳಿದ್ರು ಮತ್ತು ಬೇರೆ ಬೇರೆ ರಾಜ್ಯಗಳಲ್ಲಿ ಹೇಳಿದ್ರು. ಈಗಾಗಲೇ ಇಡೀ ನಮ್ಮ ಭಾರತ ದೇಶದಲ್ಲೇ ಮೊಟ್ಟ ಮೊದಲಿಗೆ ಈ ಒಳ ಮೀಸಲಾತಿಯನ್ನ ಜಾರಿ ತಂದಿರತಕ್ಕಂತ ರಾಜ್ಯ ಅಂದ್ರೆ ಮಣಿಪಾಲ್. ಇದು ತಮ್ಮ ಕೊಟ್ಟಿರ್ತಕ್ಕಂಥ ಮಾತನ್ನು ಉಳಿಸಿಕೊಂಡಿದೆ. ಅವರು ಒಂದು ಈ ಒಳ ಮೀಸಲಾತಿಗೆ ಈ ಒಂದು ಜನಾಂಗಕ್ಕೆ ಒಂದು ಕೊಟ್ಟಿರ್ತಕ್ಕಂಥ ಒಂದು ಗೌರವ, ಅವ್ರಿಗೆ ಅನ್ಯಾಯಕ್ಕೆ ಒಂದು ನ್ಯಾಯವನ್ನು ಕೊಡಿಸಿದ್ದಾರೆ. ಅದೇ ರೀತಿ ಆಂಧ್ರದಲ್ಲಿ ಮಂದಕೃಷ್ಣ ಮಾದಿಗ ಅವರು ಸಹ ಬಹಳ ಪ್ರಯತ್ನ ಮಾಡಿದ್ರು. ಆದ್ರೂ ಅದನ್ನ ಹಂಗೆ ಆ ಒಂದು ಆಂಧ್ರದ ಮುಖ್ಯಮಂತ್ರಿಯವರು ಅದನ್ನು ಮುಂದೂಡಿಕೊಂತ ಬಂದಿದ್ದಾರೆ. ಈ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಚುನಾವಣೆಗಿಂತ ಮೊದಲೇ ಚುನಾವಣಾ ಪ್ರಣಾಳಿಕೆಯಲ್ಲಿ ನಮ್ಮ ಕಾಂಗ್ರೆಸ್ ಸರ್ಕಾರ ಏನಾದರೂ ಬಂದ್ರೆ ಮೊದಲಿಗೆ ಈ ಒಳ ಮೀಸಲಾತಿಯನ್ನ ಜಾರಿ ತರ್ತೀವಿ ಅಂತೇಳಿ ಕಾಂಗ್ರೆಸ್ನವರು ತಮ್ಮ ಪ್ರಣಾಳಿಕೆಯಲ್ಲಿ ಹೇಳಿದ್ದಾರೆ. ಆದರೂ ಇಲ್ಲಿವರೆಗೆ ಆ ಒಳ ಮೀಸಲಾತಿ ಬಗ್ಗೆ ಈ ಒಂದು ಕಾಂಗ್ರೆಸ್ ಸರ್ಕಾರ ಇವತ್ತಿಗೂ ಅದ್ರ ಚಕಾರ ಎತ್ತಿಲ್ಲ. ಯಾಕೆ? ಈ ಮಾನ್ಯ ಕರ್ನಾಟಕ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈ ಹಿಂದುಳಿದವರ ಒಂದು ಪರವಾಗಿದ್ದಾರೆ, ದಲಿತರ ಪರವಾಗಿದ್ದಾರೆ. ಅವರು ಈ ಎಲ್ಲ ಹಿಂದುಳಿದವರು ದಲಿತರ ಕಷ್ಟ ಕಾರ್ಪಣ್ಯಗಳ ಬಗ್ಗೆ ಅವರಿಗೆ ಅನುಭವ ಇದೆ, ಅನುಭವಿಸಿದ್ದಾರೆ ಅಂತ ಮುಖ್ಯಮಂತ್ರಿ ಈ ಒಂದು ಒಳ ಮೀಸಲಾತಿಯನ್ನ ಜಾರಿ ತರಲಿಕ್ಕೆ ಈ ಮೇಲ್ಜಾತಿಯವರ ಒಂದು ಒತ್ತಡಕ್ಕೆ ಮಣಿದು ಇದನ್ನ ಇವತ್ತಿಗೂ ಜಾರಿ ತರ್ತಾ ಇಲ್ಲ. ಆದ್ರಿಂದ ಮುಖ್ಯಮಂತ್ರಿಯವರು ತಾವು ಅಹಿಂದ ವರ್ಗಕ್ಕೆ ಸೇರಿದವರು, ಹಿಂದುಳಿದ ವರ್ಗಕ್ಕೆ ಸೇರಿದವರು ಈ ಒಳ ಮೀಸಲಾತಿಯನ್ನ ಜಾರಿ ತಮ್ಮಂದಪ್ಪ ಅಂದ್ರೆ ಈ ದಲಿತರು ತಮ್ಮ ಎಲ್ಲ ಒಂದು ಸಾಮಾಜಿಕವಾಗಿ ಆರ್ಥಿಕವಾಗಿ ಒಂದು ಸಬಲರಾಗಲಿಕ್ಕೆ ಅವರು ಕಾರಣೀಭೂತರಾಗ್ತಾರೆ. ಆದ್ರಿಂದ ಮಾನ್ಯ ಮುಖ್ಯಮಂತ್ರಿಯವರು ಸಿದ್ದರಾಮಯ್ಯನವರು ಈ ಒಂದು ಒಳ ಮೀಸಲಾತಿಯನ್ನ ಜಾರಿಗೆ ತಗೊಂಡು ಈ ಎಲ್ಲ ದಲಿತ ಜನಾಂಗಕ್ಕೆ ಅನುಕೂಲ ಆಗಲಿ, ಅದು ಮಾಡಿದಪ್ಪ ಅಂದ್ರೆ ಈ ಕಾಂಗ್ರೆಸ್ ಸರ್ಕಾರಕ್ಕೆ ಎಂದು ಈ ನಮ್ಮ ಕರ್ನಾಟಕ ರಾಜ್ಯದವರು ಈ ದಲಿತರು ಒಂದು ಮರೆಯುವ ಹಾಗಿಲ್ಲ. ಈ ಎಲ್ಲ ಮೇಲ್ಜಾತಿ ಬಂಡವಾಳಶಾಹಿಗಳ ಒಂದು ಒತ್ತಡಕ್ಕೆ ಒಳಪಟ್ಟು ಇದನ್ನ ಹಾಗೆ ಈ ರೀತಿ ನೀವು ಮುಂದುವರೆದ ಗ್ಯಾರಂಟಿ ಆದ್ರೆ ಈ ಮುಂದೆ ನಾವು ಕಾಂಗ್ರೆಸ್ ಅನ್ನ